ರಾಜಕೀಯ ವೇದಿಕೆಯ ಮೇಲೆ ನಿಂತುಕೊಂಡು ಡಿಕೆಶಿ ಅಕ್ಬರ್ ಬೀರ್ಬಲ್ ಕತೆ ಹೇಳಿದ್ರು. ಆ ಕತೆಗೆ ಈಗ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಅಯ್ಯೋ ರಾಮನೇ, ಹೊಟ್ಟೆ ಹಿಸುಕಿಕೊಳ್ಳೋದು ಬೇಡವಾ? ಅಯ್ಯೋ ರಾಮನೇ, ಹೊಟ್ಟೆ ಹಿಸುಕಿಕೊಳ್ಳೋದು ಬೇಡವಾ? ಬರೀ ಕೈ ಹಿಸುಕಿಕೊಳ್ತವ್ರ? ಏನಿದೆಲ್ಲ ಶಾಶ್ವತನ? ನಾನೀಗಾಗಲೇ ಇದೆಲ್ಲ ಅಧಿಕಾರ ನೋಡಿ ಬಿಟ್ಟಾಗಿದೆ. 2 ಬಾರಿ ಸಿಎಂ ಚೇರ್ ಮೇಲೆ ಕುಳಿತು ಎಲ್ಲ ಅನುಭವಿಸಿ ಆಗಿದೆ. ನನಗೆ ಅಕ್ಬರು ಬೀರ್ಬಲ್ ಕಥೆ ಬೇಕಾಗಿಲ್ಲ. ರಾಜ್ಯದ ಜನತೆ ಕಥೆ ಹೇಳಿ ಅದನ್ನು ಬೇಕಾದ್ರೆ ಒಪ್ಕೋತೀನಿ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೊದಲು ಈ ದುರಂತದ ಕಥೆಯನ್ನ ಹೇಳ್ರಪ್ಪ. ನಿಮ್ಮ ಅಕ್ಬರು ಬೀರ್ಬಲ್ ಕಥೆ ಕಟ್ಕೊಂಡು ನನಗೇನಾಗಬೇಕು? ಯಾರು ಹೇಳೋದು ಇದನ್ನ? ಕುಮಾರಸ್ವಾಮಿ. ನಾಯಕನಾಗಿ ಬೆಳೆಯೋದಕ್ಕೆ ಜನ ಈಗ ಪೆನ್ನು ಪೇಪರ್ ಕೊಟ್ಟಿಲ್ವಾ? ನಾನು ಯಾಕೆ ಅಸೂಯೆ ಪಡ್ಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಮಾಡ್ತೀನಿ. ಡಿಕೆಶಿ ಅಕ್ಬರ್ ಬೀರ್ಬಲ್ ಕತೆಗೆ ಎಚ್ಡಿಕೆ ಆಕ್ರೋಶ. ಇದನ್ನು ತಪ್ಪು ಅಂತ ಹೇಳದ, ಸರಿ ಅಂತ ಹೇಳದ? ಇಬ್ಬರು ಮುಖ್ಯಮಂತ್ರಿಗಳೇ ಸ್ಥಾನದಲ್ಲಿ ಕೂತವ್ರೆ. ಸೊ ಡಿಕೆಶಿ ವಿರುದ್ಧ ಎಚ್ಡಿಕೆ ಏನೇನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಅಯ್ಯೋ ರಾಮೇ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ? ಬರೀ ಕೈ ಇಸ್ಕೊತಾವ್ರ? ಇವ್ರಿಗೇನ್ ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತ್ ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದೀವಿ ಹಿಂದೆನೂ. ಆದರೆ ಈ ತರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನರ ಕತೆ ಹೇಳಿದ್ರೆ ಕೇಳಬಹುದಪ್ಪ. ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರ್ ಪೆನ್ನು ಕೊಟ್ಟಿಲ್ವಾ? ನಾನು ಯಾಕೆ ಅಸೂಯೆ ಪಡ್ಲಿ? ಒಳ್ಳೆ ಕೆಲಸ ಮಾಡಿದ್ರೆ